ಯಾಗದ ಸಿದ್ಧತೆಗಳೆಲ್ಲ ಈಗಾಗಿದೆ. ನಾಳೆ ಬೆಳಗ್ಗೆ 5 ಗಂಟೆಗೆ ದೇವರು ತರುವಂಥ ಕೆಲಸ ಮತ್ತು ಇಲ್ಲಿ ಬ್ರಾಹ್ಮೀಯ ಮುಹೂರ್ತದಲ್ಲಿ ಯಾಗ ಮಂಟಪಕ್ಕೆ ಪ್ರವೇಶ ಆಗುವಂಥದ್ದು. ಇವತ್ತು ನಮ್ಮ ಶಾಸ್ತ್ರಿಗಳಿಗೆಲ್ಲ ಒಂದೇನಪ್ಪ ಅಂತಂದರೆ ತ್ರಿಕರಣ ಅಂತ ಕರಿತೀವಿ. ದೇಹ ಮತ್ತು ಮನಸ್ಸು ಮತ್ತು ಬುದ್ಧಿ ಶುದ್ಧೀಕರಣ ಆಗಬೇಕು ಅಂತೇಳಿ ಅದಕ್ಕೆ ಕಾವೇರಿ ನದಿಯಲ್ಲಿ ಕೂರಿಸಿ ಅರಿಶಿನವನ್ನು ಹಚ್ಚಿ ಕ್ಷೀರಾಭಿಷೇಕವನ್ನು ಮಾಡಿ ಅವರಿಗೆ ಇವತ್ತು ಎಲ್ಲ ಮನೆಯ ಡಿಟ್ಯಾಚ್ಮೆಂಟ್ ಅಂದರೆ ಎಲ್ಲ ಅಟ್ಯಾಚ್ಮೆಂಟ್ಗಳನ್ನು ಬಿಟ್ಟು ಒಂದೇ ವಿಶ್ವ ಕಲ್ಯಾಣಕ್ಕಾಗಿ, ವಿಶ್ವದ ಶಾಂತಿಗಾಗಿ, ರಾಷ್ಟ್ರದ ಶಾಂತಿಗಾಗಿ ಮತ್ತು ಧರ್ಮದ ಅಭ್ಯುದಯಕ್ಕಾಗಿ, ಸನಾತನ ಧರ್ಮದ ಏಳಿಗೆಗಾಗಿ ನಮ್ಮೆಲ್ಲ ಶಾಸ್ತ್ರಿಗಳು ಬದ್ಧರಾಗಿದ್ದಾರೆ. 3 ದಿನ ನಡೆಯುವಂಥ ಕಾರ್ಯಕ್ರಮದಲ್ಲಿ ಅವರಿಗೆ ಈ ಸಂಕಲ್ಪ, ಈ ಒಂದು ಮಂತ್ರ ಬಿಟ್ಟರೆ ಬಹುಶಃ ಯಾವುದೂ ಮಾಡಲಿಕ್ಕೆ ಇಲ್ಲ. ಹಾಗಾಗಿ ಇವತ್ತು ಅವರೆಲ್ಲ ಪರಿಶುದ್ಧವಾಗಿ ಇವತ್ತು ನಮ್ಮ ಕಡೆಯಿಂದ ಪಾರ್ವತಿ ಮೂಲಾಕ್ಷರ ಬೀಜಾಕ್ಷರ ಯಾಗದಲ್ಲಿ ಏನಾಗ್ತದೋ ಅದೆಲ್ಲ ಉಪದೇಶವನ್ನು ಪಡೆದಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ 108 ಕಳಸಗಳು, ನವದುರ್ಗಿಯರ ಕಳಸ ಆಗ್ಬೋದು, ಸಪ್ತಮಾತೃಕೆಯರಾಗ್ಬೋದು, ಹಾಗೆ ಪಾರ್ವತಿ ಪರಮೇಶ್ವರರಾಗ್ಬೋದು, ಲಕ್ಷ್ಮೀನಾರಾಯಣ ಆಗ್ಬೋದು, ಇಲ್ಲೆಲ್ಲ ಕಳಸಗಳ ಪೂಜೆಗಳು ಸಹ ನೆರವೇರ್ತವೆ. ಎಲ್ಲ ಪೂಜೆಗಳು ಮುಗಿದ ನಂತರ 11 ಗಂಟೆಗೆ ತಾಯಿ ಪಾರ್ವತಿಗೆ ಅರ್ಚನೆ ಮಾಡಿ ಅಲ್ಲಿಂದ ಅಗ್ನಿಯನ್ನು ತಗೊಂಬಂದು ಇಲ್ಲಿ ಅಗ್ನಿಕುಂಡಕ್ಕೆ ಹಾಕಿ 11ವರೆಗೆ ಕರೆಕ್ಟಾಗಿ ಯಾಗ ಪ್ರಾರಂಭ ಆಗ್ತದೆ. ಹಾಗಾಗಿ ಸಮಸ್ತ ಜನರಿಗೂ ಅಷ್ಟೇ ಈ ಯಾಗ ನೋಡಲಿಕ್ಕೂ ಒಂದು ಪುಣ್ಯದ ಫಲ ಬೇಕೇ ಬೇಕು. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಋಣ ಎಲ್ಲದಕ್ಕೂ ಇರಬೇಕು. ನಾನು ಹೇಳ್ತೀನಿ, ಬಹುಶಃ ಎಲ್ಲೋ ದೂರ ಆಗ್ತಾ ಇದೆ ಅಂತಿಲ್ಲ, ಇಲ್ಲಿ ಹತ್ರದಲ್ಲಿ ಬಂದು ನೋಡುವಂಥ ಅವಕಾಶ ಇದೆ. ಎಲ್ಲ ಭಕ್ತರು ಬಂದು ನೋಡುವಂಥ ಅವಕಾಶ, ಕಣ್ತುಂಬಿಕೊಳ್ಳುವಂಥ ಅವಕಾಶ, ತಾಯಿ ದರ್ಶನ ಮಾಡುವಂಥ ಅವಕಾಶ, ಮತ್ತು ಯಾರಾದರೂ ಪೂಜೆ ಕೂರ್ತೀವಿ ಅಂದರೂ ಅವಕಾಶ ಇದ್ದರೆ ಅವಕಾಶ ಕೊಡುವಂಥದ್ದು ಇದೆ. ಈ ಒಂದು ಸದುಪಯೋಗವನ್ನು ಇನ್ನೆಂದೂ ಸಿಕ್ಕುತ್ತದೋ ಇಲ್ಲೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ 48 ಗಂಟೆ ಬೀಜಾಕ್ಷರದ ಮಂತ್ರ ಈ ವಿಶ್ವಶಾಂತಿಗಾಗಿ. ಆಮೇಲೆ ನಾವು ಮಾಡ್ತಾ ಇದೀವಿ ಅಂದರೆ ಬಹುಶಃ ಏನಂತಂದರೆ ಎಲ್ಲರೂ ಒಂದು ಯಾಗ ಮಾಡ್ತೀವಿ ಮನೆಗಾಗಿ, ಗೃಹಪ್ರವೇಶ ಮಾಡಬೇಕಾದ್ರೆ ನಮ್ಮ ಮನೆ ಒಳ್ಳೆದಾಗ್ಲಪ್ಪ ಅಂತ ಮಾಡ್ತೀವಿ. ಒಂದು ಊರಲ್ಲಿ ಯಾಗ ಮಾಡಿದ್ರೆ ಅದು ಊರು ಒಳ್ಳೆದಾಗ್ಲಪ್ಪ ಅಂತ ಹೇಳ್ತೀವಿ, ಇನ್ನೊಂದು ನಾಡು ಒಳ್ಳೆದಾಗಲಿ ಅಂತ ಮಾಡ್ತೀವಿ. ಆದರೆ ಇದು ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇರೋ ಯಾಗದಲ್ಲಿ ಭಾಗವಹಿಸ್ತೀವಿ ಅಂತ ಯಾರ್ಯಾರು ಇರ್ತಾರೋ ಅವರಷ್ಟು ಪುಣ್ಯವಂತರು ಬೇರೆ ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಕಲಿಸಿದ್ದು ಭಾಷೆ ಯಾವುದು ಅಂದರೆ ಭಾರತ. ನಮ್ಮ ಸನಾತನ ಧರ್ಮದ ಮಂತ್ರ ಯಾವುದು ಅಂತಂದರೆ ಎಲ್ಲರೂ ಚೆನ್ನಾಗಿರಲಿ ಅನ್ನೋದೇ ನಮ್ಮ ಮೂಲ ಮಂತ್ರ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂಥ ಮಂತ್ರದಲ್ಲಿ ನಾವು ಎಲ್ಲ ಇಡೀ ವಿಶ್ವಕ್ಕೆ ಶಾಂತಿ ಕೋರುವ ಒಂದು ತಾಕತ್ತು, ಒಂದು ಭಾವನೆ ಇರೋದು ನಮ್ಮ ಭಾರತೀಯರಿಗೆ ಮಾತ್ರ. ಹಾಗಾಗಿ ವಿಶ್ವಶಾಂತಿಗಾಗಿ ಮಾಡ್ತಾ ಇದ್ದೀವಿ. ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ. ನಾಳೆ 11 ಗಂಟೆಗೆ ಯಾಗ ಪ್ರಾರಂಭ ಆದರೆ ಮಂಗಳವಾರ 11 ಗಂಟೆಗೆ ಎಲ್ಲ ಸಾಧು ಸಂತರು ಯಾರ್ಯಾರು ಬಂದಿರ್ತಾರೆ ಅವ್ರ ಕಡೆ ಸಂಕಲ್ಪ ಮಾಡಿ ಪೂರ್ಣಾವತಿ ಮಾಡುವಂಥದ್ದು. ಇಷ್ಟೇ ಈ ಕಾರ್ಯಕ್ರಮ ಆಗ್ತದೆ. ತಮ್ಮೆಲ್ಲರಿಗೂ ಶುಭ ಆಗಲಿ.